ಗಿಲ್ಲಿ ಮತ್ತೆ ರಘು ಮಧ್ಯೆ ಏನಿಂತ ದೊಡ್ಡ ಬಿರುಕು. ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಮನೆಗಳ ಒಳಗಡೆ ಇರ್ಬೇಕಾದ್ರೆ ಗಿಲ್ಲಿ ಅವರನ್ನ ಕಂಡ್ರೆ ರಘು ಅವರಿಗೆ ಅಷ್ಟಕ್ಕಷ್ಟೇ. ಆದ್ರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ ತಕ್ಷಣನೇ ಅಂದ್ರೆ ವೈಲ್ಡ್ ಕಾರ್ಡ್ ನಲ್ಲಿ ಯಾವಾಗ ಎಂಟ್ರಿ ಕೊಡ್ತಾರೋ ಅವ್ರ ಬಗ್ಗೆ ಒಳ್ಳೆ ಮಾತುಗಳನ್ನ ಇಲ್ಲಿ ಹೇಳಿದ್ರು. ಅದರಲ್ಲೂ ಇವರಿಬ್ಬರ ಕಾಂಬಿನೇಷನ್ ಅಂತೂ ಇಷ್ಟ ಆಗಿತ್ತು. ಆದ್ರೆ ಒಂದು ಇವರು ಮಾಡಿದ ತಪ್ಪೇನಂದ್ರೆ ಗಿಲ್ಲಿ ಅವರು ಒಂದು ಸ್ವಲ್ಪ ಚಪಾತಿಯನ್ನ ಕೇಳ್ತಾರೆ, ಕೊಡನ್ನ ಪ್ಲೀಸ್ ಅಂತ ಕೇಳ್ತಾರೆ. ಇವೆಲ್ಲ ಬಿಗ್ ಬಾಸ್ ಮನೆಗಳ ಒಳಗಡೆ ಇದ್ದಾಗ ನಡೆದಿದ್ದು ವಿಚಾರಗಳು. ಅಂದ್ರೆ ಹೊರಗಡೆ ಬಂದ ಮೇಲೆ ಇವೆಲ್ಲನೂ ಕೂಡ ಮರೆತಿದ್ರು. ಅದೇನು ಬಿಡು ಆಟ ಅಪ್ಪ ಅಂತ. ಹೀಗಾಗಿ ಕೆಲವೊಬ್ರು ಎಲ್ಲವನ್ನ ಮರೆದ್ರು. ಕೆಲವೊಬ್ರು ರಘು ಅವರು ಏನಿದೆ ಈ ತರ ಮಾಡಿದ್ದು ಊಟದ ವಿಚಾರದಲ್ಲಿ ಅವರೇ ಇಲ್ಲಿ ಸಿಕ್ಕಾಪಟ್ಟೆ ಹೇಳ್ತಾರೆ. ಊಟದ ವಿಚಾರದಲ್ಲಿ ಕೋಪವನ್ನ ಮಾಡ್ಕೊಳ್ಬಾರ್ದು ವಿಚಾರದಲ್ಲಿ ಹಾಗೆ ಅಂದ್ಬಿಟ್ಟು ಅವರೇ ಹೇಳ್ತಾರೆ. ಆದ್ರೆ ಇದೇ ಅವರು ಹೀಗೆ ಮಾಡಿದ್ರೆ ಸರಿನಾ ಅಂತಕ್ಕಂಥ ಚರ್ಚೆಗಳು ತುಂಬಾನೇ ಸಿಕ್ಕಾಪಟ್ಟೆ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು. ಬಿಗ್ ಬಾಸ್ ಮನೆ ಒಳಗಡೆ ಇರ್ಬೇಕಾದ್ರೂ ಕೂಡ ಸೌಂಡ್ ಮಾಡಿತ್ತು. ಈಚೆ ಬಂದ್ಮೇಲೂ ಕೂಡ ಅಷ್ಟೇ ಅವ್ರದೇ ಒಂದು ಕಾಂಬಿನೇಷನ್ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾನೆ ಇತ್ತು. ಏನಕ್ಕೆಪ್ಪ ಅಂತ ಅಂದ್ರೆ ಬಿಗ್ ಬಾಸ್ ಸ್ಪರ್ಧಿಗಳು ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಪ್ರತಿಯೊಂದು ಫಂಕ್ಷನ್ ಅಲ್ಲಿ ಕೂಡ ಕಾಣಿಸಿಕೊಳ್ತಿದ್ದಾರೆ. ಮೊನ್ನೆ ಅಷ್ಟೇ ದೊಡ್ಡ ಮನೆ ಹಬ್ಬದಲ್ಲೂ ಕೂಡ ಅಬ್ಸರ್ವ್ ಮಾಡಿದ್ದೀರಾ, ಇಲ್ಲಿ ಗಿಲ್ಲಿ ಮತ್ತು ಅವರು ರಘು ಮತ್ತು ರಕ್ಷಿತಾ ಅವರು 3 ಜನ ಸಿಕ್ಕಾಪಟ್ಟೆ ಎಮೋಷನ್ ಆದ್ರು. ಏನಕ್ಕೆ ಅಪ್ಪ ಅಂತ ಅಂದ್ರೆ ರಕ್ಷಿತಾ ಅವರು ಇಲ್ಲಿ ಅಳ್ತಾರೆ. ಏನಕ್ಕೆ ಅಂತಂದ್ರೆ ಇವಾಗ ನಾವು ಏನಿದೀವಿ ಯಾರು ಕೂಡ ಮರಿಬಾರ್ದು ಅಂತ ಹೇಳಿದ ಮಾತು ಇರ್ಬೋದು, ಹಾಗೆ ಮತ್ತೆ ಜೊತೆಲಿ ಇರೋಣ ಅಂತ ಹೇಳಿದ ಮಾತಿರ್ಬೋದು. ಅವಾಗ ಎಲ್ರು ಕೂಡ ಸಿಕ್ಕಾಪಟ್ಟೆ ಎಮೋಷನ್ ಅನ್ನ ಆಗ್ತಾರೆ. ಅವಾಗ ರಕ್ಷಿತಾ ಅವರು ಹತ್ತಿದ ತಕ್ಷಣ ರಘು ಅವರು ಒಂದ್ ಕಡೆಯಿಂದ ಎದ್ದು ಬರ್ತಾರೆ. ಮತ್ತೆ ಇಲ್ಲಿ ಗಿಲ್ಲಿ ಅವರು ಕೂಡ ಒಂದ್ ಕಡೆಯಿಂದ ಎದ್ದು ಬಂದ್ಬಿಟ್ಟು 3 ಜನ ಕೂಡ ಪ್ರೀತಿಯಿಂದ ಅಪ್ಪುಗೆಯನ್ನ ಕೊಡ್ತಾರೆ. ರಘು ಅವರು ನೋಡಿ ಅವಾಗ ಕೂಡ ತುಂಬಾ ಚೆನ್ನಾಗಿ ಕಾಣಿಸಿಕೊಂಡು ಮತ್ತು ಇನ್ನೊಂದು ಫಂಕ್ಷನ್ ಅಲ್ಲೂ ಕೂಡ ಗಿಲ್ಲಿ ಅವರು ರಘು ಅವರು ಸಿಕ್ಕಾಪಟ್ಟೆ ಆತ್ಮೀಯವಾಗಿ ಕಾಣಿಸಿಕೊಂಡಿದ್ದಾರೆ. ಆದ್ರೆ ಎಲ್ಲರಿಗಿಂತ ತುಂಬಾ ಬ್ಯುಸಿ ಆಗಿರೋದು ಯಾರಪ್ಪ ಅಂತ ಅಂದ್ರೆ ಇಲ್ಲಿ ಗಿಲ್ಲಿ ನಟ ಅವರು. ಬಿಗ್ ಬಾಸ್ ಮನೆ ಒಳಗಡೆ ಇರ್ಬೇಕಾದ್ರೆ ಕೂಡ ಸ್ವಲ್ಪ ದಿವಸ ಆದ್ಮೇಲೆ ಇವಾಗ ಫಸ್ಟ್ ಗೆ ಹೋದಾಗ ಇಲ್ಲಿ ಗಿಲ್ಲಿ ಅವರು ಕೂಡ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಇಲ್ಲಿ ರಘು ಅವರೇ ಹೊಗಳ್ತಾ ಇದ್ರು. ಸ್ವಲ್ಪ ಬರ್ತಾ ಬರ್ತಾ ಏನಾಯ್ತು ಅಂತ ಅಂದ್ರೆ ಗಿಲ್ಲಿ ಅವರು ಕಂಡ್ರೇನೆ ಆಗ್ತಾ ಇರ್ಲಿಲ್ಲ. ಏನಪ್ಪಾ ರಘು ಅವರು ಈ ತರ ಎಲ್ಲ ಮಾತಾಡೋಕೆ ಇಷ್ಟೊಂದು ಚೇಂಜ್ ಆಗ್ಬಿಟ್ರ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಅನ್ಸುತ್ತೆ. ಯಾಕಂದ್ರೆ ಗಿಲ್ಲಿ ಅವರ ಫಸ್ಟ್ ಇದ್ದ ದಿನಗಳು ಆನಂತರ ಬದಲಾಗ್ತಾ ಇದ್ದ ಬಂದ್ವಲ್ವಾ. ಅವರೊಂದರ ವರ್ತನೆ ಇರ್ಬೋದು, ಊಟದ ವಿಚಾರ ಇರ್ಬೋದು, ಇಲ್ಲಿ ಗಿಲ್ಲಿ ಅಂದ್ರೆ ಇರಿಟೇಷನ್ ಸಿಕ್ಕಾಪಟ್ಟೆ ಅಂತ ಹೇಳಿ ಇರ್ಬೋದು. ಅಂದ್ರೆ ಫಸ್ಟ್ಗೆ ಎಲ್ಲವೂ ಚೆನ್ನಾಗಿ ಇತ್ತು, ಫ್ರೆಂಡ್ಶಿಪ್ ಎಲ್ಲ ಬರ್ತಾ ಬರ್ತಾ ಯಾಕೆ ಈ ತರ ಮಾತನಾಡಿದ್ರು ಅಂದ್ಬಿಟ್ಟು. ಯಾಕಂತಂದ್ರೆ ಇವರಿಬ್ಬರ ಕಾಂಬಿನೇಷನ್ ಸ್ವಲ್ಪ ಇಲ್ಲಿ ವರ್ಕೌಟ್ ಆಗ್ತಿತ್ತು, ತುಂಬಾ ಚೆನ್ನಾಗಿ ಜನಗಳಿಗೂ ಕೂಡ ಇಷ್ಟ ಆಗ್ತಿತ್ತು. ರಘು ಅವರ ಯಾವ ಚೇಂಜ್ ಅಂದ್ರು ಅಂದ್ರೆ ಗಿಲ್ಲಿ ಅವರಿಗೆ ಉಲ್ಟಾ ಹೊಡೆದ್ರ. ಅವಾಗಿನಿಂದ ಸ್ವಲ್ಪ ಇಲ್ಲಿ ರಘು ಅವರು ಏನೋ ಒಂದು ಬಿಗ್ ಬಾಸ್ ಮನೆಯ ಒಳಗಡೆ ಇಲ್ಲಪ್ಪ ಗಿಲ್ಲಿ ಅವ್ರ ಜೊತೆ ಸಖತ್ತಾಗಿ ಕಾಣಿಸ್ಕೊಳ್ತಾವ್ರೆ ಹಾಗೆ ಅಂತ ಅಂದ್ಬಿಟ್ಟು ಅದು ಸ್ವಲ್ಪ ಡೌನ್ ಆಗ್ತಾ ಬಂತು. ಈಗ ಮೊನ್ನೆ ಅಷ್ಟೇ ಒಂದು ಫಂಕ್ಷನ್ ನಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಿದ್ರ, ಇಲ್ಲಿ ಸ್ಪಂದನ ಅವರು ಇರ್ಬೋದು, ಕಾವ್ಯ ಅವರು ಇರ್ಬೋದು, ಗಿಲ್ಲಿ ಅವರು ಅಂದ್ರೆ ಬಿಗ್ ಬಾಸ್ ಸ್ಪರ್ಧಿಗಳು ಕೇವಲ ಸ್ಪರ್ಧಿಗಳೇ. ಒಂದು ವೇದಿಕೆಯಲ್ಲಿ ಕಾಣಿಸಿಕೊಂಡ್ರು ಕೂಡ ಅದೇ ದೊಡ್ಡ ಮನೆ ಹಬ್ಬ ಅದಾದ್ಮೇಲೂ ಕೂಡ ಒಂದ್ ಒಳ್ಳೆ ವೇದಿಕೆಯಲ್ಲಿ ಕಾಣಿಸಿಕೊಂಡ್ರು. ಈಗ ನಾನಿಲ್ಲಿ ಗಿಲ್ಲಿ ಅವರನ್ನ ಕರೆದಿದ್ದೇನೆ ಮನೆಗೆ ಊಟಕ್ಕೆ, ಅವರು ಇನ್ನೂ ಕೂಡ ಬಂದಿಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು. ನೋಡಿ ಇನ್ನೂ ಬಂದಿಲ್ಲ ಅಂತಂದ್ರೆ ಬಿಸಿ ಇದ್ದೀನಿ ಅದಕ್ಕೆ ಬರೋಕೆ ಆಗ್ಲಿಲ್ಲ ಅಂತ ಕೂಡ ಅಲ್ಲಿ ಗಿಲ್ಲಿ ಅವರು ಸ್ಟೇಜ್ ಮೇಲೆ ಹೇಳಿದ್ರು. ಸದ್ಯ ಇವಾಗ ಶಾಕಿಂಗ್ ವಿಚಾರ ಅಂತಂದ್ರೆ ನಿಜವಾಗ್ಲೂ ಕೂಡ ಕೆಲವೊಬ್ಬರು ಶಾಕಿಂಗ್ ಅನ್ಸುತ್ತೆ. ಹೌದು ಸ್ನೇಹಿತರೆ, ಇನ್ನೊಬ್ರಿಗೆ ನಾರ್ಮಲ್ ಕೂಡ ಅನ್ಸುತ್ತೆ. ಇಲ್ಲಿ ಗಿಲ್ಲಿ ಅವರನ್ನ ರಘು ಅವರು ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋ ಮಾಡಿದ್ರು, ಈಗ ಅನ್ಫಾಲೋ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಬೇಜಾರಾಗಿ ಆಗುತ್ತೆ. ನೋಡಿ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಏನೋ ಆಗಿರುತ್ತೆ, ಅದು ಎಷ್ಟೇ ಜಗಳ ಆದ್ರೂ ಕೂಡ ಮಾತನಾಡೇ ಇದ್ರು ಅಥವಾ ಮಾತನಾಡದೇ ಇದ್ರು ಅದಾದ ತಕ್ಷಣ ಕೂಡ ಒಂದು ಲೆಟರ್ ಬರೆಯೋದು ಒಂದು ಕಾನ್ಸೆಪ್ಟ್ ಕೊಟ್ಟಿದ್ರು ಬಿಗ್ ಬಾಸ್ ನಲ್ಲಿ. ಅದಾದ ತಕ್ಷಣ ಇಲ್ಲಿ ಏನೋ ಜಗಳ ಆದ್ರೂ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ಮೇಲೆ ಎಲ್ಲ ಕೂಡ ಮರ್ತು ಬಿಡೋಣ ಅಂತಕ್ಕಂಥ ಮಾತು ಹೇಳಿದ್ರು. ಎಲ್ರು ಕೂಡ ಫ್ರೆಂಡ್ಸ್ ಆಗಿ ಇದ್ರು, ಟ್ರಿಪ್ ಹೋಗೋಣ ಎಲ್ಲಾದ್ರೂ ಹೋಗೋಣ ಅಂತ ಪ್ಲಾನ್ ಕೂಡ ಮಾಡ್ಕೊಂಡಿದ್ರು. ಇದೆಲ್ಲದ್ರ ಮೇಲೆ ಇಷ್ಟೇ ಪ್ಲಾನ್ ಮಾಡ್ಕೊಂಡ್ಮೇಲೆ ಮತ್ತೆ ದೊಡ್ಡ ಮನೆ ಹಬ್ಬದಲ್ಲೂ ಕೂಡ ಎಷ್ಟೊಂದು ಚೆನ್ನಾಗಿ ಅದ್ಭುತವಾಗಿ ಎಲ್ರು ಕೂಡ ಕಾಣಿಸಿಕೊಳ್ತಾ ಇದ್ರು, ತುಂಬಾನೇ ನಗಾಡ್ತಾ ಇದ್ರು, ಮನರಂಜನೆ ಕೂಡ ಸಖತ್ತಾಗಿತ್ತು. ಇನ್ನು ಸುಮಾರು ಫಂಕ್ಷನ್ ಅಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಿರ್ಬೋದು, ಸಾಯಿ ಗೋಲ್ಡ್ ಪ್ಯಾಲೇಸ್ ಓಪನಿಂಗ್ ಅಲ್ಲೂ ಕೂಡ ರಘು ಮತ್ತೆ ರಕ್ಷಿತಾ ಅವರು ಗಿಲ್ಲಿ ಅವರು ಎಲ್ಲರೂ ಕೂಡ ಇಲ್ಲಿ ಕಾಣಿಸಿಕೊಂಡಿದ್ರು. ಅದಾದ್ಮೇಲೆ ಕೂಡ ಒಂದು 2-3 ಫಂಕ್ಷನ್ ಅಲ್ಲೂ ಕೂಡ ಗಿಲ್ಲಿ ಹಾಗೆ ರಕ್ಷಿತಾ ಹಾಗೆ ರಘು ಅವರು ಕೂಡ ಇದ್ದಕ್ಕಿದ್ದಾಗೆ ಕಾಣಿಸಿಕೊಂಡಿದ್ರು. ಇದ್ದಕ್ಕಿದ್ದಾಗೆ ಏನಾಯ್ತು, ರಘು ಅವರಿಗೆ ಗಿಲ್ಲಿ ಅವರನ್ನ ಅನ್ಫಾಲೋ ಮಾಡಿದ್ದಾರೆ. ಇವರಿಬ್ಬರು ಮತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಅಂದ್ರೆ ಗಿಲ್ಲಿ ಅವರಂತೂ ಬಿಡಿ, ನಾನು ಈ ಸಲ ತುಂಬಾನೇ ಇಷ್ಟಪಟ್ಟಿದ್ದೆ ಅಂತ ಹೇಳ್ತಾರೆ. ಹೌದು ಸ್ನೇಹಿತರೆ, ಅದೇ ರೀತಿಯಲ್ಲಿ ನಡ್ಕೊಂತಾ ಇದ್ದಾರಾ, ಅದೇ ರೀತಿಯಲ್ಲಿ ಕೂಡ ಇದ್ದಾರಾ ಅಂತಕ್ಕಂಥ ಚರ್ಚೆಗಳು ತುಂಬಾನೇ ವ್ಯಕ್ತವಾಗ್ತಾ ಇದೆ. ಇಲ್ಲಿ ಗಿಲ್ಲಿ ಅವರು ರಘು ಅವರನ್ನ ಹಾಗೆ ಅಲ್ಲ, ರಘು ಅವರು ಗಿಲ್ಲಿ ಅವರನ್ನ ಯಾಕೆ ಅನ್ಫಾಲೋ ಮಾಡಿದ್ರು ಅಂತ ಚರ್ಚೆಗಳು ತುಂಬಾ ವ್ಯಕ್ತವಾಗ್ತಾ ಇವೆ. ಇದಕ್ಕೆ ಕಾರಣ ಏನು ಅಂತ ನಾವು ಸ್ವಲ್ಪ ಡೀಟೇಲ್ ಆಗಿ ನೋಡ್ತಾ ಹೋದ್ರೆ ಇಲ್ಲಿ ತುಂಬಾನೇ ಕಾರಣಗಳ ಇದೆ. ಇಲ್ಲಿ ಅವರನ್ನ ಇಷ್ಟಪಟ್ಟರೆ ಖಂಡಿತವಾಗ್ಲೂ ಬಿಡೋ ಮಾತೇ ಇಲ್ಲ ಅಂತಕ್ಕಂತ ಹೇಳಿದ್ರು. ಹೌದು ಸ್ನೇಹಿತರೆ, ಅದೇ ರೀತಿಯಲ್ಲಿ ಕೂಡ ಇಲ್ಲಿ ಇದ್ದಾರೆ. ಯಾಕಂದ್ರೆ ಸಾಮಾನ್ಯವಾಗಿ ನಾನು ಫ್ರೆಂಡ್ಶಿಪ್ ಬಗ್ಗೆ ಮಾಡಿದ್ರೆ
ನಾನು ಯಾರಾದ್ರೂ ಫ್ರೆಂಡ್ಶಿಪ್ ಮಾಡಿದ್ರೆ ಬಿಡೋದಿಲ್ಲ ಅಂತ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಹೇಳಿದ್ರು. ಇವಾಗ ಕೂಡ ಅದೇ ರೀತಿ ಇದ್ದಾರೆ. ಬಟ್ ಸಿಕ್ಕಾಪಟ್ಟೆ ಅವರು ಫಂಕ್ಷನ್ ನಲ್ಲಿ ಬಿಸಿ ಆಗಿದ್ದಾರೆ ಬಿಡಿ. ಯಾಕಂದ್ರೆ ಒಂದಲ್ಲ ಒಂದು ಪ್ರೋಗ್ರಾಮ್ ಅಂತೂ ಬ್ಯಾಕ್ ಟು ಬ್ಯಾಕ್ ಪ್ರೋಗ್ರಾಮ್ ನಲ್ಲಿ ಇಲ್ಲಿ ಒಪ್ಕೊಳ್ತಾ ಇದ್ದಾರೆ, ಬಿಸಿ ಇದ್ದಾರೆ. ಸ್ವಲ್ಪ ಫೋನ್ಗೆ ಅಟೆಂಡ್ ಮಾಡ್ಲೇ ಇಲ್ವಾ ಅಂತಕ್ಕಂತ ಏನು ಗೊತ್ತಿಲ್ಲ, ಸ್ವಲ್ಪ ಫೋನ್ ಅನ್ನ ಎತ್ತಿಲ್ಲ ಅನ್ನೋ ಏನು ಗೊತ್ತಿಲ್ವಾ, ಅದಕ್ಕೆ ಅನ್ಫಾಲೋ ಮಾಡಿದ್ದಾರೆ. ಗಿಲ್ಲಿ ಅವರನ್ನ ಫಾಲೋನೇ ಮಾಡಿರ್ಲಿಲ್ಲ ಅಂತಕ್ಕಂತ ಮ್ಯಾಟ್ರೇ ಆಗ್ತಿರ್ಲಿಲ್ಲ. ಹೌದು ಸ್ನೇಹಿತರೆ, ಅಷ್ಟೊಂದು ಮಾತಾಡೋ ಅವಶ್ಯಕತೆನೇ ಇರ್ತಾ ಇರ್ಲಿಲ್ಲ. ಹೌದು ಸ್ನೇಹಿತರೆ, ಇಲ್ಲಿ ಗಿಲ್ಲಿಯನ್ನ ಅನ್ಫಾಲೋ ಯಾಕೆ ಮಾಡಿದ್ರು ರಘು ಅವರು ಅಂತಕ್ಕಂಥ ವಿಷಯದ ಬಗ್ಗೆ ನಿಮ್ಗೆ ಏನಾದ್ರೂ ಮಾಹಿತಿ ಇದ್ರೆ ದಯವಿಟ್ಟು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ.